ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೂಡ್. ಇವತ್ತಿಂದ ನಾನು ನೋಡು ವಿಜಯದಶಮಿ ಎಲ್ಲ ಇವತ್ತು ಏನಾದರೂ ಕರ್ದದ್ದು ಮಾಡ್ಕೋಬೇಕು ಅಂತಂದರೆ ನಾವು ಏನು ಮಾಡ್ತೀವಿ, ಬೆಳ್ಳುಳ್ಳಿ ಈರುಳ್ಳಿ ತಿನ್ನೋದಿಲ್ಲ. ಆವಾಗ ಈ ಇಸ್ಕೊಂಡಂಗೆ ಮಾಡ್ತಾರಲ್ಲ ಆ ಥರ ಕ್ಯಾಬೇಜ್ ಪಕೋಡ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ನೋಡಿ ಇದಕ್ಕೆ ಏನು ಹಾಕಿದ್ದೇನೆ, ಕಡಲೆ ಹಿಟ್ಟು, ಸ್ವಲ್ಪ ಮೀನು, ಆಮೇಲೆ ಒಂದು 2 ಚಮಚದಷ್ಟು ಅಕ್ಕಿ ಹಿಟ್ಟು, ಆಮೇಲೆ ಖಾರ ಪುಡಿ, ಇಂಗು, ಓಂಕಾಳು, ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಹವಿದೇನಿರ್ತದೆ ಧನಿಯಾ ಅಷ್ಟೊಳಗೆ ಕುಟ್ಟಿ ಹಾಕಬೇಕು. ಕುಟ್ಟಿ ಹಾಕಿ ಆಮೇಲೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಖಾರ ಪುಡಿ ಹಾಕಿದ್ದೀನಿ, ಹಿಂಗೆ ಹಾಕಿದ್ದೀನಿ. ಆಮೇಲೆ ನೋಡಿ ಮೇಲೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಇದನ್ನು ಕರೆದು ಹಾಕಿದ್ದೀನಿ. ಇದನ್ನು ಹೆಚ್ಚು ಹಾಕಿದ್ದೀನಿ. ಹಾಕಿಬಿಟ್ಟು ಅದಕ್ಕೆ ಸೋಡಾ ಹಾಕಿ ಕಲಿಸಿದೆ. ಕಲಿಸಿ ಆಮೇಲೆ ಹಿಂಗೆ ಎಳೆಯಾಗಿ ಹೆಚ್ಚಿಟ್ಟಿದ್ದ ಏನಂತಿದ್ದು ಕ್ಯಾಬೇಜ್ ಹಾಕಿದ್ದೀನಿ. ಕರೆದು ನಿಮಗೆ ತೋರಿಸ್ತಾ ಇದ್ದೀನಿ ಈಗ. ನೋಡಿ ಈಗ ಕ್ಯಾಬೇಜ್ ಪಕೋಡ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಒಂದು ಸ್ವಲ್ಪ ಕಡಲೆ ಹಿಟ್ಟು, ಮೀನು, ಆಮೇಲೆ 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೆ. ಹಾಕಿಬಿಟ್ಟು ಅದಕ್ಕೆ ಖಾರ ಪುಡಿ, ಉಪ್ಪು, ಇಂಗು, ಓಂಕಾಳು, ಜೀರಿಗೆ, ಧನಿಯಾ ಕುಟ್ಟಿ ಹಾಕಿದ್ದೆ. ಹಾಕಿ ಅದು ಕರಿಬೇವು, ಕೊತ್ತಂಬರಿ ಹೆಚ್ಚು ಹಾಕಿ ಕ್ಯಾಬೇಜ್ ತೆಳುವಾಗಿ ಹೆಚ್ಚಾಕಿ ಕಲಸಿ ಸ್ವಲ್ಪ ಸೋಡಾ ಹಾಕಿದ್ದೆ. ಈಗ ಬಿಡ್ತಾ ಇದ್ದೀನಿ ನೋಡಿ, ಇವನ್ನ ಚೆನ್ನಾಗಿ ಬಂದಿವೆ. ಈ ರೀತಿ ನೀವು ಒಮ್ಮೆ ಮಾಡ್ಕೊಂಡು ನೋಡಿ ನಾನು ಹೆಂಗೆ ಅನಿಸ್ತು ಅಂದ್ರೆ ನನ್ನ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್. ನೋಡಿ ಹಿಂಗೆ ಹಾಕ್ಬೇಕಿದ್ದನ್ನು. ಇದು ಕ್ಯಾಬೇಜ್ ಪಕೋಡ ತುಂಬ ರುಚಿ ಆಗ್ತಾವೆ ಇವು. ನಾವು ಈರುಳ್ಳಿ ಮಾಡ್ತೀವಲ್ಲ ಅದೇ ಥರ ಇದು ಕ್ಯಾಬೇಜದ್ದು. ಯಾವಾಗಲೂ ನಾನು ಇವನ್ನ ಇಸ್ಕಾನ್ ಟೆಂಪಲ್ಗೆ ಹೋದಾಗ ತಿಂದಿರ್ತೀನಿ. ಅದನ್ನು ನೋಡಿಬಿಟ್ಟು ನಾನು ಮಾಡಿದ್ದೀನಿ ಇವತ್ತು. ಸ್ವಲ್ಪ ಮೀಡಿಯಮ್ ಇಟ್ಟು ಮೇಲಿಂದೆಲ್ಲ ಕ್ಯಾಬೇಜ್ ಗರಿ ಆಗುವಂಗೆ ಕರ್ಕೋಬೇಕು, ಇವನ್ನ ಕರಿಬೇಕು. ಕ್ಯಾಬೇಜ್ ಪಕೋಡ ರೆಡಿ ಆಗಿವೆ. ಈಗ ತೆಗಿತಾ ಇದ್ದೀನಿ ನೋಡಿ.